ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಜೊತೆಗೆ ವಿಶೇಷವಾಗಿ ಎಲ್ಲ ಪಾಲಕರೇ, ಇವತ್ತಿನ ಈ ಸಮಾರಂಭದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಏನು ಬೀಳ್ಕೊಡುಗೆ ಸಮಾರಂಭ ಇದೆ, ಸರಸ್ವತಿ ಮೇಡಮ್ ಅವ್ರು ಫೋನ್ ಮಾಡಿ ನಾನು ಹೇಳಿದ್ರು ಸರ್ ಈ ತರ ಇಟ್ಕೊಂಡಿದ್ದೀವಿ, ದಯವಿಟ್ಟು ತಾವು ಬರ್ಬೇಕಂತ ಹೇಳಿದಾಗ ನಾವು ಇದಂತಲ್ಲ ಯಾವುದೇ ನೋ ಅಂತ ಅನ್ನೋದೇ ಇಲ್ಲ, ಬಂದ್ಬಿಡ್ತೇವೆ. ಈಗ ನನಗೇನು ಅನಿಸ್ತಾ ಇದೆಪ್ಪ ಅಂದ್ರೆ, ವೇದಿಕೆ ಮೇಲೆ ಇದು ನನ್ನ ಕುಟುಂಬ ಇದೆ. ಬಹುಶಃ ಇಲ್ಲ ಶಿಕ್ಷಕರು, ಶಿಕ್ಷಣ ಬಿಟ್ಟ ಬೇರೆದವರು ಯಾರೂ ಇಲ್ಲ. ಹೆಚ್ಚಿಗೆ ನಮ್ಮ ಬಗ್ಗೆ ನಾವು ಹೋಲ್ಕೊಂಡಾಗ್ತದೆ. ಬೇರೆದವ್ರು ಯಾರೋ ಬರದಾರಪ್ಪ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಶಿಕ್ಷಕರ ಅಲ್ಲ ಅಂತ ಅಂದಾಗ ನಾವು ಏನೋ ಹೇಳುತ್ತವ್ರಿಗೆ ಹೊಸದನ್ನ ಅನಿಸ್ಬೋದು. ಬಟ್ ಇಲ್ಲಿ ಆಲ್ಮೋಸ್ಟ್ ವಿ ಆರ್ ಆಲ್ ದ ಟೀಚರ್ಸ್. So nothing to tell anything special, but I would like to thank, it's my privilege to that I am invited here. Sir ಹೇಳಿದ್ರಿ, ಈಗ ಆರ್ಯನ್ ಬಗ್ಗೆ ಹೇಳಿದ್ರು, ನಮ್ಮ ಮನಸ್ಸೊಳಗೆ ಏನೈತಿ ಎಲ್ಲ ಸರ್ ನೀವು ಹೇಳ್ಬಿಡ್ರಿ. ನಾ ಏನು ಹೇಳೋಕೆ ಬಂದಿದ್ದೆ ಅದೇ, ಯಾಕಂದ್ರೆ ಎಲ್ಲರ ಪೇರೆಂಟ್ಸ್ ಉದ್ದೇಶ ಅದೇ, ಎಲ್ಲರ ಪಾಲಕರದ ಒಳಗೆ ಮನಸ್ಸು ಏನಿರ್ತದೆ ಅಂದ್ರೆ, ವಿಶೇಷವಾಗಿ ನಾವು ವಿದ್ಯಾರ್ಥಿನಿಯರಿಗೆ ಅಥವಾ ವಿದ್ಯಾರ್ಥಿಗೆ ಏನು ಕಳಿಸ್ತೇನೆ ಅಂದ್ರೆ, ನೀವು ಮುಂದೆ ನಮಗೆ ದುಡಿದು ಕೊಡೋದು ಬೇಕಾಗಿಲ್ಲ, ನಾವು ಬೇಡ ಆ ಕನಸಿಲ್ಲ ಇಲ್ಲ. ವಿ ಆರ್ ವೆಲ್ ಸೆಟಲ್ಡ್, ನಾವು ಹೆಂಗ್ ಬದುಕಬೇಕು ಅನ್ನೋದು ನಮಗೆ ಗೊತ್ತೈತಿ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ ಕಾಲ ಮೇಲೆ ನೀವು ನಿಂತು ಈ ತರ ಒಂದು ಸನ್ಮಾನ ನಮಗೆ ಕೊಟ್ಟರೆ ಅಂದ್ರೆ ಜೀವನ ಸಾರ್ಥಕ ಆಗ್ಬಿಡ್ತು. ಇದಕ್ಕಿಂತ ಹೆಚ್ಚಿದ್ದು ಒಬ್ಬ ತಂದೆ ತಾಯಿ ಬಯಸಕ ಸಾಧ್ಯನೇ. ಇನ್ನು ಕಾಲೇಜ್ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು ಏನಪ್ಪಾ ಅಂತಂದ್ರೆ, ನನಗೆ ಬಹಳಷ್ಟು ಅವಕಾಶ ಇದ್ದು ಬೇರೆ ಕಡೆ ಎಲ್ಲ ಹಚ್ಚಬೇಕು ನನ್ನ ಮಗನ ಅಂತೇಳಿ. ಸರ್ ಈಗ ಆಗಲೇ ಹೇಳಿದ್ರು ಕರೋನಾ ಬ್ಯಾಚ್ ಅಂತೇಳಿ. ಸೊ ನನ್ನ ಮಗನ ಆ ಕರೋನಾ ಬ್ಯಾಚ್ ಇರುವುದರಿಂದ ಎಲ್ಲ ಸರ್ಚ್ ಮಾಡಿದ್ವಿ. ನನಗೊಬ್ಬ ಶಿಕ್ಷಕಾಗಿ ಏನ್ ಗೊತ್ತಾಗಿದೆಪ್ಪ ಅಂತಂದ್ರೆ, ದ ಸ್ಟೂಡೆಂಟ್ಸ್ ಆರ್ ವೆರಿ ಇಂಟೆಲಿಜೆಂಟ್. ಗೊತ್ತಾಯ್ತು ನನಗೆ, ಅವ್ರು ತೋರಿಸೋದಲ್ಲ ಅಥವಾ ದೇ ಹ್ಯಾವ್ ದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನನ್ನ ಕಡೆಯಿಂದ ಆಗುವುದಿಲ್ಲ ಇದೇ ಇರ್ತದೆ ಅವ್ರಿಗೆ, ಒಳಗೆ ಮಾತ್ರ ಶಕ್ತಿ ತುಂಬಿಕೊಂಡಿರೋದು. ಬಟ್ ಇಲ್ಲಿ ಬಂದು ವಾತಾವರಣ ನೋಡಿದಾಗ ನನಗೆ ಏನು ಬೇಕಾಗಿದ್ದು ಅದು ಸಿಕ್ತು. ಸೊ ದ್ಯಾಟ್ ವಾಟ್ ಐ ವಾಂಟೆಡ್ ಟು ಏನಪ್ಪ ಅದು ಅಂತಂದ್ರೆ, ಈ ಭಾವನೆಗಳು ತುಂಬದಲ್ಲಿ. ಅದೇ ನೀವೊಂದು ಸಿಟಿ ಕಾಲೇಜಲ್ಲಿ ಹೋಗಿ ಇಂಥ ಒಂದು ಸನ್ಮಾನವನ್ನ ಕಾರ್ಯಕ್ರಮ ತಗೊಂಡ್ರೆ ಮುಖದೊಳಗೆ ನಗೆ ಕಡಿಮೆ ಇಲ್ಲ. ಜಸ್ಟ್ ಫಾರ್ ದ ಫೋಟೋ ಸೆಷನ್ ಇರ್ತದೆ. ಆ ಹುಡುಗ ಬರ್ತಾನೆ, ಅಚೀವ್ ಮಾಡ್ತಾನೆ, ಸೊ ಆಲ್ ದ ಗೆಸ್ಟ್ ವಿಲ್ ಸ್ಟ್ಯಾಂಡ್ ಅಪ್ ಅಂಡ್ ದೇ ವಿಲ್ ಟೇಕ್ ದ ಫೋಟೋಸ್. ಅದೇ ಇರ್ತದೆ. ಇಲ್ಲಿ ಹಂಗಲ್ಲ, ಒಂಥರ ಎಲ್ಲರೂ ನಮ್ಮ ಬಳಗೇನೋ ಅನ್ನುವಂಥ ಫೀಲಿಂಗ್ ಐತಿ. ನಮ್ಮ ಹುಡುಗರು ಓದೋದ್ರಾಗೆ ನಿಂದಿಲ್ಲ, ಅವ್ರು ಹಳ್ಳಿಯವರು ಇರ್ಬೋದು, ಸಿಟಿಯವರು, ದೇ ಆರ್ ವೆಲ್ ಹ್ಯಾವಿಂಗ್ ಅ ಪೊಟೆನ್ಷಿಯಲ್. ಆದರೆ ಅವ್ರು ಬೇಕಾಗಿದ್ದು ನಾನು, ನನ್ನ ಕುಟುಂಬ, ನನ್ನ ಗುರುಗಳು, ನನ್ನ ತಂದೆ ತಾಯಿ ಈಗ ಬೇಕಾಗಿದೆ. ಬಹುಶಃ ಇಲ್ಲಿ ವೇದಿಕೆ ಮೇಲೆ ನೋಡಿಬಿಟ್ರೆ ಇವರೆಲ್ಲ ನಮಗೆ ವಿದ್ಯಾರ್ಥಿಗಳು ಗೊತ್ತದ್ರ. ಸ್ವತಃ ಈ ಮ್ಯಾಥ್ಸ್ ಟೀಚರ್ ಉಗ್ಲಿ ನನ್ನ ಸ್ಟೂಡೆಂಟ್, ನನ್ನ ಕೈಗಂತ ವಿದ್ಯಾರ್ಥಿ ಅಲ್ಲಿ ಬಂದು ಇಲ್ಲಿ ಒಂದು ಮ್ಯಾಥ್ಸ್ ಹೇಳ್ತಾನಂದ್ರೆ ಇನ್ನು ಅದಕ್ಕಿಂತ ಹೆಮ್ಮೆ ವಿಷಯ ನನಗೇನು ಬೇಕು. ಜೊತೆಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಸರ್ ಹೇಳಿದರು, ನನ್ನ ಮಗ IIT ಹೋಗ್ಯಾನ, ಅವ್ರ ಮಗ ಇದಕ್ಕೆ ಹೋಗ್ಯಾನ ಅಂತೇಳಿ. ಒಂದು ತಿಳ್ಕೊರಿ, ಬಹುಶಃ ನಿಮಗೂ ಎಲ್ಲ ಗೊತ್ತಿರ್ತೈತೆ, ಈ ಸೈನ್ಸ್ ಅನ್ನೋ ಒಂದು ಸ್ಟ್ರೀಮ್ ಒಳಗೆ ಹೈಯೆಸ್ಟ್ ಅಚೀವ್ಮೆಂಟ್ ಅಂದ್ರೆ ಅವು ಎರಡು. ಸೊ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮಿನೇಷನ್ ನಾಟ್ ಓನ್ಲಿ ಇನ್ ದ ಇಂಡಿಯಾ, ಇಟ್ ಈಸ್ ಥ್ರೂಔಟ್ ದ ವರ್ಲ್ಡ್, ಇಟ್ ಈಸ್ IIT, ಯು ನೋ ಇಟ್. ಅಂತ ಒಂದು ಎಕ್ಸಾಮ್ ನನ್ನ ಮಗ ಮಾಡಿರೋದು, ಎಸ್ ಐ ಫೀಲ್ ಪ್ರೌಡ್. ಆದರೆ ಆ ಒಂದು ಶಂಕರ್ ಕಾಲೇಜಿನಲ್ಲಿ ಮಾಡಿ ಶಂಕರ್ ಕಾಲೇಜಿನ ಹೆಸರೇನು ತನ್ನಲ್ಲ, ದಟ್ ಈಸ್ ಗ್ರೇಟ್. ಆರ್ಯನು ಮಾಡೋದು ಏನು ಸಾಮಾನ್ಯ ಅಲ್ಲ. ಒಂದಾನೊಂದು ಕಾಲದಲ್ಲಿ ಉತ್ತರ ಕರ್ನಾಟಕದ KMC ಅಂದ್ರೆ ಫೇಮಸ್, ಈಗೂ ಇದೆ, ನಾವು ಇಟ್ ಈಸ್ ಆಲ್ಸೋ. ಈಗ ಎಲ್ಲ ಜಿಲ್ಲಾಕೊಂದೊಂದು ಮೆಡಿಕಲ್ ಕಾಲೇಜಿಗೂ ದಟ್ ಈಸ್ ಡಿಫ್ರೆಂಟ್. ಬಟ್ KMC ಒಂದು ಸೀಟ್ಸ್ ಹೋಗಲಿ, ಇಟ್ ಇಸ್ ದ ಡ್ರೀಮ್, ಒಂದು ಕನಸು. ಅಂತ ಒಂದು ಕನಸನ್ನ ನನಸನ್ನ ಮಾಡ್ಕೊಂಡಿರ್ತಾರೆ. ಈಗ ವಿಷಯಕ್ಕೆ ಬರ್ತೇನೆ. ಹಾಗಾದ್ರೆ ಇಲ್ಲ ಇಂಥ ಅಚೀವ್ ಮಾಡ್ಲಿಕ್ಕೆ ಕಾರಣ ಏನದ, ನನ್ನ ಅದರದೇನ ಅವರ ಜಯರಾಮ್ ಸರ್ ಅವ್ರು ಹಾಕಿಕೊಟ್ಟಂತ ಏನು ಮಾರ್ಗದರ್ಶನ ಇರ್ಬೋದು, ಆಮೇಲೆ ಅವರ ಆತ್ಮೀಯತೆ ಇರ್ಬೋದು, ಪ್ರತಿಯೊಬ್ಬರು ಇರಲಿ ಅವ್ರ ಮೇಲೆ ಮುಖದ ಮೇಲೆ ಟೆನ್ಷನ್ ನೋಡಿಲ್ಲ ಯಾವಾಗಲೂ. ಸೊ ನನಗೆ ಏನಾದ್ರು ಒಂದು ಜಾಸ್ತಿ ನೀವು ವರ್ಕ್ ಕೊಟ್ಬಿಟ್ರೆ ಅಂದ್ರೆ ಐ ವಿಲ್ ಬಿ ಗೆಟ್ ಟೆನ್ಷನ್. ನನ್ನ ಮುಖದ ಮೇಲೆ ಎಲ್ಲ ಕಾಣಿಸ್ತದೆ ನೀವು, ಎಸ್ ಕಂಪ್ಲೀಟ್ ಸರ್ ಟೆನ್ಷನ್ ಆಗ್ಯಾರ ನೋಡಂತೇಳಿ. ಬಟ್ ನೀವು ಯಾವಾಗ ನೋಡಿದ್ರಿ ಲಮಾಣಿ ಸರ್ ಬೆಳಿಗ್ಗೆ ಏನು ಬಂದಿರ್ತಾವೆ, ಸಾಯಂಕಾಲ ಅದೇ ಪೋಸ್ ಒಳಗೆ ಇರ್ತಾರೆ. ಸೊ ದ್ಯಾಟ್ ಅಟ್ರಾಕ್ಟೆಡ್ ಮೀ. ಅವ್ರಂಗೆ ಇರ್ಬೇಕಂತ ನಾನು ಇಷ್ಟಪಡ್ತೇನೆ. ನಾನು ಇವತ್ತು ಈ ಅಚೀವ್ ಆಗಿ ಶಂಕರ್ ಕಾಲೇಜು ಇಷ್ಟು ಹೆಸರು ಬರಬೇಕು, ಆಮೇಲೆ ಇದನ್ನೆಲ್ಲ ರನ್ ಮಾಡುತ್ತಿರೋ ಯಾರಪ್ಪ ಅಂತಂದ್ರೆ ಅದು ನಮ್ಮ ಜಯರಾಮ್ ಲಮಾಣಿ ಸರ್ ಅಂತ ಹೇಳಕ್ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ನಾನು ಭಾಳ ಹೆಮ್ಮೆ ಅನಿಸ್ತದೆ. ಇದನ್ನ ಅದನ್ನ ಬಿಟ್ಟು ಉಳಿಕಿದ್ದು ಸೈನ್ಸ್ ಡಿಪಾರ್ಟ್ಮೆಂಟ್ ಹಂಗೆ ಜಾಸ್ತಿ ಹೇಳಕ್ಕಾಗಿಲ್ಲ. ಆಲ್ರೆಡಿ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಎವ್ರಿಬಡಿ ದೇ ಹ್ಯಾವ್ ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ಸ್. ಓಕೆ, ಬೆಸ್ಟ್ ಕಪಲ್ಸ್
ಅಂಡ್ ದ ಟೀಚರ್ಸ್ ಸರಸ್ವತಿ ಮೇಡಮ್ ಅಂಡ್ ಮಹಾಂತೇಶ್ ಸರ್. ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಅಂತಿರ್ತಾರ, ಉಲ್ಟಾನು ಐತದ, ಒಬ್ಬ ಯಶಸ್ವಿ ಮಹಿಳೆಯಿಂದ ಒಬ್ಬ ಪುರುಷ ಕೂಡ ಅದಾನ. ಸೊ ಈ ತರ ಕಪಲ್ ಇರೋದು ಬಹಳ ಚಂದ. ಇನ್ನು ಏನ್ ಬೇಕು ನಿಮ್ಗೆ? ನೌಕರಿ ಪಡಿತೀರಿ, ನೌಕರಿಗೆ ಬಾದ್ ಚೌಕರಿ, ಮದುವೆ ಆಗ್ತದೆ, ಈ ತರ ಕಪಲ್ ಆಗುತ್ತೆ. ಈ ತರ ಜೋಡಿಯಾಗಿ ವರ್ಕ್ ಮಾಡಿ. ಇನ್ ಸ್ಟಾಪ್ ಆಗಿ ಹೇಳ್ಬೇಕಂದ್ರೆ ದೇ ಆರ್ ವೆರಿ ಫ್ರೆಂಡ್ಲಿ. ಸಬ್ಜೆಕ್ಟ್ ನೋಡ್ರಿ, ಇಟ್ ಈಸ್ ನಾವ್ AI ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸ್ಟೂಡೆಂಟಿಗೆ ಗೊತ್ತು, ನಾ ಇಲ್ಲಿ ಏನಾದ್ರು ಒಂದು ರಾಂಗ್ ಹೇಳಿದ್ರೆ ಇಮಿಡಿಯೇಟ್ ಅಲ್ಲೇ ಮೊಬೈಲ್ನಾಗ ಓಪನ್ ಮಾಡಿ ನೋಡ್ಬಿಡ್ತಾರೆ. ಆಗ್ಬೇಕಾಗಿಲ್ಲ ಮತ್ತೆ ಯು ವಿಲ್ ಗೆಟ್ ದ ಇನ್ಫಾರ್ಮೇಶನ್ ಎವ್ರಿವರ್, ಎಲ್ಲಿ ಬೇಕಾದಲ್ಲಿ ಸಿಗ್ತದೆ. ನಿಮಗೆ ಬೇಕಾಗಿದ್ದು ಹುರಿದುಂಬಿಸೋರು ಬೇಕು, ನಿಮಗೆ ಬೇಕಾಗಿದ್ದು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡೋರು ಬೇಕು, ನಿಮಗೆ ಬೇಕಾಗಿದ್ದು ನಿಮ್ಮ ಕನಸನ್ನ ನನಸು ಮಾಡೋರು ಬೇಕು. ಅದಕ್ಕೆ ನಾವು ಹೇಳ್ತೇವೆ, ಮುಂದೆ ಗುರಿ ಇರಬೇಕು, ಹಿಂದೆ ಯಾರು ಇರ್ಬೇಕು? ಗುರು ಇರ್ಬೇಕು. ಅಂತ ಗುರುವಿನ ಒಂದು ವಾತಾವರಣ ಇದೆ. ಇನ್ನು ಹುಡುಗರು ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಫಸ್ಟ್ ನಾವು ಬಂದಾಗಲೇ ಸ್ವಲ್ಪ ಕನ್ಫ್ಯೂಸ್ ಆದ. ಏನಾದ್ರೂ ಡಿಗ್ರಿ ಕಾಲೇಜ್ ಫಂಕ್ಷನ್ ಏನೋ ನೋಡೋದೈತೆ ನಮಗೆ. ಯಾಕಂದ್ರೆ ಯೂಶಲಿ ನಾವು ಯೂನಿಫಾರ್ಮ್ ಮೇಲೆ ನೋಡ್ತಿರ್ತಾನಲ್ಲ, ಎಲ್ಲರೂ ಸಾರಿ ಮೇಲೆ ಅದೇ ಒಳ್ಳೆ ಮೊದಲ ತುಟ್ಟಿ ಕಾಲ ಬಂಗಾರ ಐತಿ ಅಂತದ ಕೇಜ್ ಗಟ್ಟಲೆ ಬಂಗಾರ ಹಾಕೊಂಡ್ ಬಂದ್ಬಿಟ್ರೆ ನೀವೆಲ್ಲರೂ. ನನ್ ಕನ್ಫ್ಯೂಸ್ ಆದ, ಬೇರೆ ಕಡೆ ಬಂದಿನ ಮತ್ತೆ ವಾಪಸ್ ಹೊಂಟಿದ್ನಿ. ಸರಸ್ವತಿ ಮೇಡಮ್ ಅವ್ರು ಬಂದು ವಾಪಸ್ ಕರ್ದೆ, ಇಲ್ಲ ಸರ್ ಅವ್ರನ್ನ ಹುಡುಗರು ಬರ್ರಿ ಅಂತ. ಆ್ಯಂಡ್ ದ ಬಾಯ್ಸ್ ಸ್ಪೆಷಲಿ ನಗಾಕ್ ಹೋಗ್ಬೇಡ್ರಿ ಸರ್, ಅವ್ರ ಪಾಪ ಡಿಸ್ಕರೇಜ್ ಮಾಡಬೇಡ್ರಿ ಅವ್ರನ್ನ. ನೋಡ್ರಿ ಅವ್ರು ಇಲ್ಲಿ ಎಲ್ಲಾ ಕಡೆ ನೋಡ್ತೇನೆ, ನಾನು ನನ್ನ ಕಾಲೇಜ್ನಾಗ ನೋಡ್ತೇನೆ, ಅ ಸಿಂಗಲ್ ಬಾಯ್ ಕೆನಾಟ್ ಕಮ್ ಆ್ಯಂಡ್ ಸ್ಪೀಕ್ ಸಮಥಿಂಗ್ ಹಿಯರ್. ಯಾರು ಬರೋದಿಲ್ರಿ ಸರ್. ಅವ ಬಂದ್ ನಿಂತ ನಿಜವಾಗ್ಲೂ ಮನಸ್ಸು ಭಾಳ ಖುಷಿ ಆಯ್ತು. ಇರ್ಲಿ, ಅದು ನಮ್ಮ ಕುಟುಂಬ, ಕೆಲವೊಂದು ನಾವು ತಪ್ಪು ಮಾಡೋರು, ಮತ್ತೆ ಇದ್ದಾಗ ನಾವು ಇಲ್ಲಿ ಅದೇ ಇದೀವಿ. ವಾಟ್ ಈಸ್ ಅವರ್ ಪ್ರೊಫೆಷನ್? ನಾವು ಇರೋದಂತ ಇದ್ದಾಕ ಇಲ್ಲಿ ಬಾಯ್ಸ್ ಅಂಜಾಕ್ ಹೋಗ್ಬೇಡ್ರಿ, ಸೀದಾ ಬರ್ರಿ. ಅಂಡ್ ಏನಪ್ಪಾ ಅಂತಂದ್ರೆ, ಇವಾಗ ಸರ್ ನೀವು ಫಂಕ್ಷನ್ಗೆ ಬರ್ತೀವಿ ಅಂದ್ರೆ ನಾವು ಬರ್ತೇನೆ ಅಂತ ಅಷ್ಟೇ ಇರುತ್ತೆ. ನಾ ಅದನ್ನ ವಿವರಣೆ ಕೊಡಂಗಿಲ್ಲ. ಹೆಂಗೆ ವಿವರಣೆ ಕೊಡಂಗಿಲ್ಲ? ಇಲ್ಲ ನಾವು ಬೆಳಿಗ್ಗೆ ದುರ್ಲಿಯದ್ದೆ, ಹಲ್ಲು ಉಜ್ಜಿದೆ, ಟಿಫಿನ್ ಮಾಡಿದ್ನೆ ಅಂತ ಅದನ್ನ ವಿವರಣೆ ಕೊಡೋಲ್ಲ. ನಾನು ಸೀದಾ ನಾವು ಫಂಕ್ಷನ್ ಬಂದೆಪ್ಪ ಅಂತ ಹೇಳ್ತೇನೆ, ಯು ಹ್ಯಾವ್ ಟು ಲರ್ನ್ ದಟ್. ಇಲ್ಲ ಸರ್ ವೇದಿಕೆ ಭಾಳ ಚೆನ್ನಾಗಿದೆ ಹೇಳಬೇಕದ, ನಿಮ್ಗೆ ಅದನ್ನ ಹೇಳ್ಬಾರ್ದಂತಿಲ್ಲ. ದಟ್ ಈಸ್ ಡಿಫ್ರೆಂಟ್, ಮತ್ತೊಂದು ಬೇರೆ ಇರ್ತದೆ, ಅಲ್ಲಿ ಹೋಗಿ ಎಕ್ಸ್ಪ್ರೆಸ್ ಮಾಡಿ. ಬಟ್ ಅವ್ರಿಗೆ ಜೋರಾಗಿ ಒಂದು ಚಪ್ಪಾಳೆ ಬರ್ರಿ ನಿಜವಾಗ್ಲೂ ಹುಡುಗರಿಗೆ. Because psychologically I know that the girls are 5 years more mentally mature than the boys. ಅದಕ್ಕೆ ನಮ್ಮ ಲೋಕಲ್ ರೂಢಿ ಏನೈತಂದ್ರೆ, ಯಾವಾಗಲೂ ನಾವು ಕನ್ಯಾ ಹುಡುಕಬೇಕಾದ್ರೆ, ಹುಡುಗಿ ಹುಡುಕಬೇಕಾದ್ರೆ ನಮ್ಗಿಂತ ಸಣ್ಣಕ್ಕಿನ್ನ ಹುಡುಕ್ಬೇಕು. ನಮ್ಮ ಏನಾರು ಈಕ್ವಲ್ ಬೇಕಾದ್ರೆ ಮುಗದ ಹೋಗ್ತದೆ, ನಮ್ಗೆ ಓವರ್ ಟೈಕ್ ಮಾಡಿ ಮುಂದೆ ಹೋಗ್ಬಿಡ್ತಾರೆ. ಮತ್ತೆ ಅದೇ ಆಗಿದ್ವಿ. ನಮ್ಮ ಬಾಯ್ಸ್ ಎಲ್ಲ ಪಾಪ ಇನ್ನೂ ಸಣ್ಣದು, 5 ವರ್ಷಕ್ಕಿಂತ ಸಣ್ಣ. ಅವಕ್ಕೆ ಬಂದು ಹಿಂಗೆ ಗಡ 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 ನನಗಾಕತ್ತಾನ. ಯಾಕೆ 5 ವರ್ಷ ಸಣ್ಣವ, ಇನ್ನು 5 ವರ್ಷ ಬಿಟ್ಟಿಗೆ ಕರೀರಿ ಅವ್ನು ಸ್ಟ್ಯಾಂಡ್ ಆಗಿ ಮಾತಾಡ್ತಾನ. ಅದಕ್ಕೆ ಆ ಸಂಪ್ರದಾಯ ನಮ್ಗಿಂತ ಯಾವಾಗಲೂ ಯಾರು ಇರಬೇಕು? ನಾವು ಮಾಡ್ಕೊಳುವಂತ ಕನ್ಯೆಗಳು ಏನಿರ್ತದೆ ಯಾವಾಗಲೂ ಸಣ್ಣರು. ಬಿಕಾಸ್ ದಟ್ ಇಸ್ ದ ಗಾಡ್ ಗಿಫ್ಟ್ ಫಾರ್ ದ ಗರ್ಲ್ಸ್. ನಿಮ್ಮನ್ನೇ ಏನು ಮಾಡೋಕತ್ತಿಲ್ಲ, ದಟ್ ಇಸ್ ದ ಗಾಡ್ ಗಿಫ್ಟ್. ಇಲ್ಲಿಕ್ಕೆ ನೀವು ಸಣ್ಣ ವಯಸ್ಸಿನಾಗ ಹೋಗಿ ಒಂದು ದೊಡ್ಡ ಕುಟುಂಬವನ್ನು ಮೇಂಟೈನ್ ಮಾಡುವ ಸರಳ ಅಲ್ಲ. ನೀವು ಬರೀ ಸೈನ್ಸ್ ಮಾಡೋರಲ್ಲ, PUC ಮಾಡೋರಲ್ಲ. ಈಗ ನೀವು ಏನಾರ ನಿಮ್ಮ ಮನೆ ಒಳಗಿರ್ತಾವ ಮಾಡ್ಕೋಬೇಡ್ರಿ ಮದುವೆನ. ಮುಂದೆ ಹೋದ್ರು ಸಹಿತ ಇಡೀ ಒಂದು ಫ್ಯಾಮಿಲಿನ ಹೊತ್ತುಕೊಂಡು ಹೋಗುವಂತ ಶಕ್ತಿ ನಿಮಗೆ. ಇಷ್ಟು ಹೇಳ್ತಾ ನಾನು ಹೆಚ್ಚಿಗೆ ಏನು ಮಾತಾಡಂಗಿಲ್ಲ. ಆದ್ರೆ ನಿಮ್ಗೆ ಅನಿಸ್ಬೋದು, ಏನಪ್ಪ ಇವರು IIT ಮಾಡ್ಯಾರ, ಇವೇನು RN KIMS ಒಳಗೆ ಇದನ್ನ ಮಾಡಕತ್ತಾರ, ನಮಗೂ ಹಂಗಾಗಿಲ್ಲ. ಆಗಲ್ಲ. ಯಾವುದೇ ಒಂದು ಇದಾಗಲಿ ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ನೀವು ಎಲ್ಲಿದ್ರಿ ಅದಕ್ಕೊಂದು ಹೆಸರು ತಗೊಂಡ್ಬರ್ರಿ. ನಾವು ಅದಕ್ಕೆ ಏನ್ ಮಾಡ್ತೀವಿ, ಸರ್ವಪಲ್ಲಿ ರಾಧಾಕೃಷ್ಣರ ಜಯಂತಿ ಯಾಕೆ ಮಾಡ್ತೀವಿ? ಈಸ್ ಅ ಟೀಚರ್. ಅಂದ್ರೆ ಟೀಚರ್ ಒಬ್ಬ ಏನಾಗಕ್ಕೆ ಸಾಧ್ಯ ಆಯ್ತು? ರಾಷ್ಟ್ರ ಮಗ ಮಿಂಚಕ್ಕೆ ಸಾಧ್ಯ ಆಯ್ತು. ಅಂದ್ರೆ ನೀವು ಮಾಡುವಂತ ಉದ್ಯೋಗ ಕಡಿಮೆ ಅಂತ ತಿಳ್ಕೊಳಕ್ ಹೋಗಲ್ಲ. ನಿಮ್ಗೆ ಯಾವ ಉದ್ಯೋಗ ಇರ್ತೈತಲ್ಲ ಅದನ್ನ ಏನ್ ಮಾಡ್ರಿ, ಅತ್ಯಂತ ಶ್ರದ್ಧೆಯಿಂದ ಮಾಡ್ರಿ, ಅದರಿಂದ ಒಂದು ಹೆಸರು ಬರುತ್ತೆ. ಆಮೇಲೆ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಭಾಳ ಇರ್ತದೆ ನಿಮ್ಗೆ. ಹೆಂಗಪ್ಪ ಅಂತಂದ್ರೆ, ಸ್ಟೇಜ್ ಮೇಲೆ ಬರುವುದಿರ್ಲಿ, ನನಗಿದ ಆಗೋದಿಲ್ಲ, ನನ್ನ ಕಡೆ ಆಗೋದಿಲ್ಲ, ಏನಿಲ್ಲ, ನಥಿಂಗ್ ಟು ಡು ದಟ್. ನಮ್ಮ ಕಾಲದಾಗ ಬಂದಿತ್ತು, ನಾವೆಲ್ಲ ಏನ್ ಮಾಡ್ತೇವೆ, ಮಗ್ ಅಂಡ್ ರೀಪ್ರೊಡ್ಯೂಸ್, ಬೈಪಾಟ್ ಮಾಡಿದ್ದು ಬರೀದು. ಈಗ ಹಂಗಿಲ್ಲ, ಇಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಇದು. ನಿಮ್ಗೆ ಇನ್ಫಾರ್ಮೇಶನ್ ಟಿಪ್ ಆಫ್ ದ ಫಿಂಗರ್ ಸಿಗುತ್ತೆ. ನೀವೇನ್ ಮಾಡ್ಬೇಕು, ಟು ಬಿ ಅ ಕ್ರಿಯೇಟಿವ್ ಆಗಿ, ಸೃಜನತೆ ಅಂತ ಹೇಳ್ತೇವೆ ನಾವು, ಹೊಸಾದ ಮಾಡೋದು. ಸರ್ ಹಂಗಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಡ್ತೀರಿ, ಎಲ್ಲ ಇಂಜಿನಿಯರಿಂಗ್ ಉದ್ಯೋಗ ಇಲ್ಲ, ನಮಗೂ ಉದ್ಯೋಗ ಇಲ್ಲ, ಆಗಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟಾದ್ರೂ ನಾವು ಮಾಡಿದ್ವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಾವು ಮಾಡಿದ್ವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಾವು ಮಾಡಿದ್ದದು, ಮನುಷ್ಯ ಮಾಡಿದ್ದದು. ನಾನು ಹೋದೆ GPT, ಹಲೋ GPT, ನನಗೆ ಇವತ್ತು ಭಾಳ ಬೇಜಾರಾಗೈತೆ, ನನಗೆ ಹೆಂಗೆ ಸಮಾಧಾನ ಮಾಡ್ತೇನೆ ಅಂತ ಕೇಳಿದೆ. ಸಾರಿ ಸರ್, ಐ ಡೋಂಟ್ ಹ್ಯಾವ್ ದ ಫೀಲಿಂಗ್ಸ್ ಅಂತದ್ದು. ನಾನು ಮಾತಾಡಿದ್ದೇನೆ. ಯಾಕಿದೆ ಹೇಳಕತ್ತೇನೆ ಅಂತಂದ್ರೆ, ಅದಕ್ಕೆ ಫೀಲಿಂಗ್ಸ್ ಇಲ್ಲ.
ಬರೀ ನಾಲೆಜ್ ಐತದ, ನಾವು ಏನು ಕೊಡ್ತೀವಿ ಅದನ್ನ ಅಷ್ಟ ತಗೊಂಡು ಪ್ರೊಸೆಸ್ ಮಾಡ್ಕೊಡ್ತದ. ಎಲ್ಲಿವರೆಗೂ ಫೀಲಿಂಗ್ಸ್ ಇರ್ತದೆ, ಯಾಕೆ ಕಂಪ್ಯೂಟರ್ ಅಲ್ಲ ಅದ್ರ ಅಪ್ಪ ಬಂದ್ರು ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಜಾಸ್ತಿ ಮಹತ್ವ ಕೊಡಬೇಕಾಗಿ ಈ ಭಾವನೆಗಳಿಗೆ ಕೊಡ್ಬೇಕು ನೋಡಿ. ಸ್ಟೀವ್ ಜಾಬ್ಸ್ ಕೊಡ್ಬೇಕು. ಈಸ್ ದ ಓನರ್ ಆಫ್ ದ ಆಪಲ್ ಕಂಪನಿ. ಹಿ ಡೈಡ್ ಅಟ್ ದ ಏಜ್ ಆಫ್ ದ 55. ಸತ್ತವ. ಲಾಸ್ಟಿಗೆ ಬೆಡ್ ಮೇಲೆ ಇದ್ದಾಗ ಹಿ ಡೈಡ್ ವಿತ್ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್. ಅವಾಗ ಏನು ಹೇಳ್ತಾನಪ್ಪ ಅಂತಂದ್ರೆ ಒಂದು 4 ಲೈನ್ ಭಾರಿ ನೀವು ಓದ್ರಿ, ಅದನ್ನು ಸಿಗ್ತದೆ ನಿಮ್ಗೆ. ಇಲ್ಲ ನಾನು ಇಷ್ಟೆಲ್ಲ ಮಾಡಿದೆ, ಕಷ್ಟಪಟ್ಟೆ, ಒಳ್ಳೆ ಜನರ ಜೋಡಿ ಬೆರೆತೆ, ಆದರೆ ನಾನು ಪ್ರೀತಿ ವಿಶ್ವಾಸದಿಂದ ನನ್ನ ಕುಟುಂಬ ನನ್ನ ಗೆಳೆಯರ ಜೊತೆ ಕಳೀಲಿಕ್ಕೆ ಜಾಸ್ತಿ ಟೈಮ್ ಕೊಡಲಿಲ್ಲ ಅಂತ ಒಂದು ಗಿಲ್ಟ್ ಕಾಡ್ತದೆ. ಅದು ನಮಗೂ ಬರಬಾರ್ದು. ನವ ಡೇಸ್ ಆಲ್ ದ ಪೀಪಲ್ ಆರ್ ವೆರಿ ಹಾರ್ಡ್ ವರ್ಕರ್. ಹಾರ್ಡ್ ವರ್ಕ್ ಮಾಡೇ ಮಾಡ್ತಾರೆ. ಈಗ ಮೊದಲಂಗಿಲ್ಲ, ಎವ್ರಿಬಡಿ ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ನಿಮಗೆ ಏನು ಬೇಕಪ್ಪ ಅಂತಂದರೆ ಭಾವನೆಗಳನ್ನು ತುಂಬಿಕೊಂಡು ನಿಮಗೆ ಬೇಕಾಗಿದ್ದು ಅಚೀವ್ ಮಾಡಬೇಕು. ಸರ್ ಅವ್ರಿಗಾಗೈತಿ ನನಗಾಗೈತಿ ಇಂಥ ತಲೆ ಕೆಡ್ಸೋಕೋಬೇಡಿ. ಅಕಾರ್ಡಿಂಗ್ ಟು ಯುವರ್ ವಾಟ್ ಎಲಿಜಿಬಿಲಿಟಿ, ಯುವರ್ ಡಿಸೈರ್ಸ್, ನಿನಗೆ ಏನು ಬೇಕು ಅದನ್ನು ಕೊಡಿರಿಪ್ಪ. ಈ ಜಗತ್ತಿನಾಗ ಇರೋದಪ್ಪ ಅಂತ BSc ನರ್ಸಿಂಗ್ ಮಾಡ್ಬೇಕಂದ್ರೆ ಯಾಕಂದ್ರೆ ಮದರ್ ತೆರೇಸಾ ನೊಬೆಲ್ ಪ್ರೈಸ್ ಪಡೀಲಿಲ್ಲ, ಹೋಗ್ಲಿ ಬಿಡ್ರಿ. ಅಂದ್ರೆ ಎಲ್ಲ IAS ಆಫೀಸರ್ ಪ್ರೈಮ್ ಮಿನಿಸ್ಟರ್ ಆಗ್ತಾರ? ಇಲ್ಲ. ಬೇರೆ ಡ್ರೀಮ್, ನಾ IAS ಆಫೀಸರ್ ಆಗ್ಬೇಕಂದ್ರೆ IAS ಆಫೀಸರ್ ಆಗ್ಬೇಕು. ಹಂಗೆ ನೀವು ಒಂದು ಕನಸು ಇಟ್ಕೋರಿ, ಆ ಕನಸು ಬೆನ್ನ ಹತ್ತ, ಅದರ ಜೊತೆಗೆ ಎಲ್ಲಾರನ್ನೂ ಕರ್ಕೊಂಡು ಹೋಗ್ರಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಕಲಿಸಿದ ಗುರು, ನಿಮ್ಮ ಸಾಕಿ ಸಲಿಸಿದಂಥ ತಂದೆ ತಾಯಿನ ಮರಿಬಾರ್ದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಇಲ್ಲಿ ನಾನು ಮುಗಿಸ್ತೇನೆ. ಧನ್ಯವಾದಗಳು.